ರಂಗೋಲಿಗೆ ಈ ಪುಡಿ ಬೆರೆಸಿ ಮನೆ ಮುಂದೆ ಬಿಡಿಸಿದರೆ ಶಾಶ್ವತವಾಗಿ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ದುಷ್ಟಶಕ್ತಿ, ದಾರಿದ್ರ್ಯ ಮನೆಯಿಂದ ಹೊರಹೋಗಿ ಸದಾ ನವಗ್ರಹಗಳ ಶಕ್ತಿ ಮನೆಗೆ ನೀಡುವ ಈ ವಸ್ತು ಯಾವುದು? ರಂಗೋಲಿಗೆ ಈ ವಸ್ತು ಬೆರೆಸಿದರೆ ಮನೆಗೆ ಹೇಗೆ ಧನಾಕರ್ಷಣೆಯಾಗುತ್ತದೆ ಎಂದು ಈಗ ತಿಳಿಯೋಣ. ಪ್ರತಿಯೊಬ್ಬರಿಗೂ ರಂಗೋಲಿ ಮನೆ ಮುಂದೆ ಬರೆದರೆ ಯಾವೆಲ್ಲ ಶುಭ ಪ್ರಯೋಜನಗಳು ಸಿಗುತ್ತದೆ ಎಂದು ಗೊತ್ತೇ ಇದೆ. ಪುರಾಣಗಳಲ್ಲಿ ರಂಗೋಲಿ ಯಾರ ಮನೆ ಮುಂದೆ ಇರುತ್ತದೋ ಆ ಮನೆಗೆ ದುಷ್ಟಶಕ್ತಿಗಳ ಪ್ರವೇಶ ಆಗುವುದಿಲ್ಲ ಎಂದು ಉಲ್ಲೇಖವಿದೆ. ಕಾಲ ಬದಲಾದಂತೆ ಮನೆ ಮುಂದೆ ರಂಗೋಲಿಗಳ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತದೆ. ಹೀಗೆ ಮಾಡಿದರೆ ಯಾವುದೇ ಪಾಸಿಟಿವ್ ಶಕ್ತಿ ಮನೆಗೆ ಪ್ರವೇಶ ಮಾಡುವುದಿಲ್ಲ. ಮನೆಯು ಯಾವಾಗಲೂ ದೇವಾಲಯದಂತೆ ಇರಬೇಕು. ಮನೆ ಮುಂದೆ ತುಳಸಿ ಗಿಡ, ರಂಗೋಲಿಯು ಮನೆಗೆ ಸದಾ ರಕ್ಷಣೆಯಾಗಿರುತ್ತದೆ. ರಂಗೋಲಿಯನ್ನು 15ರಿಂದ 20 ನಿಮಿಷಗಳ ಕಾಲ ಕುಳಿತು ಸ್ತ್ರೀಯರು ಬರೆಯುವುದರಿಂದ ವಿಶೇಷ ದೈವ ಶಕ್ತಿಯು ಸ್ತ್ರೀಯರಿಗೆ ಸಿಗುತ್ತದೆ. ರಂಗೋಲಿಯು ಶ್ರೀಚಕ್ರದಷ್ಟೇ ಶಕ್ತಿಯುತವಾದದ್ದು. ರಂಗೋಲಿ ಪುಡಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಮನೆ ಮುಂದೆ ಬರೆದರೆ ಸೂರ್ಯನ ರಕ್ಷಣೆ ಮನೆಗೆ ಸಿಗುತ್ತದೆ. ಏಕೆಂದರೆ ಉಪ್ಪು ಸೂರ್ಯನ ತತ್ವವನ್ನು ಒಳಗೊಂಡಿದೆ. ಜಗತ್ತಿಗೆ ಬೆಳಕು ಹಾಗೂ ಆರೋಗ್ಯ ನೀಡುವ ಸೂರ್ಯನ ಶಕ್ತಿಯು ಉಪ್ಪು ಬೆರೆಸಿದ ರಂಗೋಲಿಯ ಮೂಲಕ ಮನೆಗೆ ಪ್ರವೇಶ ಮಾಡುತ್ತದೆ. ಇದರಿಂದ ಮನೆ ಸದಸ್ಯರಿಗೆ ಸದಾ ಯಶಸ್ಸು, ಆರೋಗ್ಯ, ಪಾಸಿಟಿವ್ ಶಕ್ತಿ ಸಿಗುತ್ತದೆ. ರಂಗೋಲಿಗೆ ಉಪ್ಪನ್ನು ಬೆರೆಸಬೇಕು ಎಂದು ಕೆಜಿಗಟ್ಟಲೆ ಬೆರೆಸಬಾರದು. ಉಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ. ಆದ್ದರಿಂದ ಉಪ್ಪನ್ನು ತುಳಿಯಬಾರದು. ಹಾಗಾಗಿ 5ರಿಂದ 6 ಚಿಟಿಕೆಯಷ್ಟು ಉಪ್ಪನ್ನು ಮಾತ್ರ ನೀವು ನಿತ್ಯ ಬಳಸುವ ರಂಗೋಲಿ ಪುಡಿಗೆ ಬೆರೆಸಬೇಕು. ಸೂರ್ಯನ ತತ್ವದಲ್ಲಿ ಉತ್ಪಾದನೆಯಾಗುವ ಉಪ್ಪು ತುಂಬಾ ಶಕ್ತಿಶಾಲಿಯಾದದ್ದು. ಆಗಾಗ ಸಮುದ್ರ ಸ್ನಾನ ಮಾಡಿದರೆ ದೇಹಕ್ಕೆ ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಶಕ್ತಿಯನ್ನು ಹೊಂದಿದೆ. ಆಗಿನ ಕಾಲದಿಂದಲೂ ದೃಷ್ಟಿ ತೆಗೆಯುವ ಕೆಲಸಕ್ಕೆ ಉಪ್ಪನ್ನು ಬಳಸಿಕೊಂಡು ಬಂದಿದ್ದಾರೆ. ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ಸ್ನಾನದ ನೀರಿಗೆ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಿದರೆ ಮಾಟ ಮಂತ್ರ, ನೆಗೆಟಿವ್ ಶಕ್ತಿ ದೇಹಕ್ಕೆ ಅಂಟುವುದಿಲ್ಲ. ಅಂತಹ ಉಪ್ಪಿನ ಪುಡಿಯನ್ನು ರಂಗೋಲಿ ಜೊತೆ ಬೆರೆಸಿ ಮನೆ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ಹಾಕಿದರೆ ಪ್ರತಿ ರಂಗದಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ. ಉಪ್ಪು ಬೆರೆಸಿದ ರಂಗೋಲಿಯ ಸುತ್ತ ಮನೆ ಸದಸ್ಯರು ಓಡಾಡಿದರೆ ಸೂರ್ಯನ ಬಲ, ಲಕ್ಷ್ಮಿ ಬಲದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಆ ದಿನ ಮಾಡಿದ ಕೆಲಸಗಳು ಅತಿ ಹೆಚ್ಚು ಆದಾಯ, ಧನಲಾಭವನ್ನು ತಂದುಕೊಡುತ್ತದೆ. ಯಾರಿಗೂ ತಿಳಿಯದ ವಿಶೇಷ ವಿಧಾನ ಇದಾಗಿದ್ದು ಮೊದಲ ಬಾರಿಗೆ ಇದನ್ನು ಕೇಳುವವರಿಗೆ ಆಶ್ಚರ್ಯ ಉಂಟಾಗುತ್ತದೆ. ನಮ್ಮ ಹಿರಿಯರು ಈ ವಿಧಾನವನ್ನು ಆಗಿನ ಕಾಲದಲ್ಲಿ ಪಾಲಿಸುತ್ತಿದ್ದರು. ಇದರಲ್ಲಿ ಒಂದು ವೈಜ್ಞಾನಿಕ ಉದ್ದೇಶವೂ ಅಡಗಿದೆ. ಅದೇನೆಂದರೆ ಆಗಿನ ಕಾಲದಲ್ಲಿ ರಂಗೋಲಿ ಪುಡಿ ಅಷ್ಟೇ ಅಲ್ಲದೆ ಅಕ್ಕಿ ಹಿಟ್ಟಿನಿಂದ ಮನೆ ಮುಂದೆ ರಂಗೋಲಿ ಬರೆಯುತ್ತಿದ್ದರು. ಆ ಅಕ್ಕಿ ಹಿಟ್ಟನ್ನು ತಿನ್ನಲು ಪಕ್ಷಿಗಳು ಬರುತ್ತಿದ್ದವು. ರಂಗೋಲಿಯು ಗುಬ್ಬಚ್ಚಿಯಂತಹ ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ ಆಹಾರವಾಗಿಯೂ ಇರುತ್ತಿತ್ತು. ಯಾರ ಮನೆ ಮುಂದೆ ರಂಗೋಲಿ ಇರುತ್ತದೆಯೋ ಅಲ್ಲಿ ಬಂದು ಪಕ್ಷಿಗಳು ತಿಂದು ಆ ಮನೆಗೆ ಅರಸಿ ಹೋಗುತ್ತಿದ್ದವು. ಇದರಿಂದ ಮನೆಗೆ ಮಹಾಲಕ್ಷ್ಮಿ ದೇವಿ ಜೊತೆ ವಿವಿಧ ದೇವತೆಗಳ ಅನುಗ್ರಹ ಸಿಗುತ್ತಿತ್ತು. ಹಿರಿಯರು ಅಕ್ಕಿ ಹಿಟ್ಟಿನ ಜೊತೆ ಅಥವಾ ರಂಗೋಲಿಯ ಜೊತೆ ಉಪ್ಪು ಬೆರೆಸಿದಾಗ ತಿಂದ ಪಕ್ಷಿಗಳಿಗೂ ಸೂರ್ಯನ ತತ್ವ ಅಂದರೆ ಉಪ್ಪಿನ ಶಕ್ತಿ ಸಿಗುತ್ತಿತ್ತು. ರಂಗೋಲಿಗೆ ಉಪ್ಪಿನ ಪುಡಿ ಬೆರೆಸಿ ದಿನವೂ ರಂಗೋಲಿ ಹಾಕಬಾರದು. ಬದಲಿಗೆ ವಾರದಲ್ಲಿ 3 ಬಾರಿ ಅಂದರೆ ಸೋಮವಾರ, ಗುರುವಾರ, ಶನಿವಾರದಂದು ಮಾತ್ರ ಉಪ್ಪು ಬೆರೆಸಿದ ರಂಗೋಲಿ ಬರೆಯಬೇಕು. ಮನೆ ಮುಂದೆ ತುಂಬಾ ಜನ ಓಡಾಡುತ್ತಾರೆ, ಎಲ್ಲರೂ ಆ ರಂಗೋಲಿ ತುಳಿಯುತ್ತಾರೆ ಎಂದರೆ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಚಿಕ್ಕದಾಗಿ ರಂಗೋಲಿ ಬರೆಯಬೇಕು. ಕೇವಲ 2 ವಾರ ಈ ವಿಶೇಷ ವಿಧಾನವನ್ನು ಮಾಡಿ ಮನೆಯಲ್ಲಿ ಹೇಗೆ ಧನಾಕರ್ಷಣೆ ಆಗಿ ಹಣದ ಅರಿವು ಹೆಚ್ಚುತ್ತದೆ ನೀವೇ ಗಮನಿಸಿ. 24 ಗಂಟೆಯಲ್ಲಿ ಹಣದ ಸಮಸ್ಯೆಗೆ ಪರಿಹಾರ ಸಿಗಬೇಕೆಂದರೆ ಸೋಮವಾರ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗೆ ಚಂದ್ರಹೋರ ಸಮಯ ಇರುತ್ತದೆ. ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಬಲಗೈನ ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಕೈನಲ್ಲಿಡಿದು ಅಡುಗೆ ಮನೆ ಸಿಂಕ್ನಲ್ಲಿ ಅಥವಾ ಸ್ನಾನದ ಮನೆಯಲ್ಲಿ ಕೆಳಗೆ ಇಡಿದು ನೀರನ್ನು ಬಿಡಬೇಕು. ನೀವು ಕೈನಲ್ಲಿಡಿದ ಮುಷ್ಟಿ ಕಲ್ಲುಪ್ಪಿಗೆ ನೀರು ಬೀಳುತ್ತಾ ಕೆಳಗೆ ಬೀಳುತ್ತಿದ್ದಂತೆಯೇ ನಿಮಗಿರುವ ಎಲ್ಲಾ ನೆಗೆಟಿವ್ ಶಕ್ತಿಗಳು ದೂರವಾಗುತ್ತವೆ. ತುಂಬಾ ನೆಗೆಟಿವ್ ಎನರ್ಜಿ ಇದ್ದಾಗ ದುಡ್ಡು ಕೈನಲ್ಲಿ ಓಡಾಡುವುದಿಲ್ಲ, ಬರೀ ಖರ್ಚುಗಳೇ ಹೆಚ್ಚಿರುತ್ತದೆ, ಹಣದ ಸಮಸ್ಯೆಗಳು ವಿಪರೀತವಾಗಿರುತ್ತವೆ. ಅಂತಹ ಸಂದರ್ಭದಲ್ಲಿ ಸೋಮವಾರ ಬೆಳಿಗ್ಗೆ ಈ ಕೆಲಸ ಮಾಡಬೇಕು. ಕಲ್ಲುಪ್ಪು ದಾರಿದ್ರ್ಯವಂತರನ್ನು ಕೂಡ ಸಿರಿವಂತನನ್ನಾಗಿ ಮಾಡುತ್ತದೆ. ಆದರೆ ಅದನ್ನು ಬಳಸುವ ವಿಧಾನ ತಿಳಿದಿರಬೇಕಷ್ಟೇ. ಯಾವಾಗಲಾದರೂ ಸರಿ ಗೋಮಾತೆಗೆ ನಿಮ್ಮ ಕೈನಲ್ಲಿ ಸ್ವಲ್ಪ ಉಪ್ಪನ್ನು ಹಿಡಿದು ನೆಕ್ಕಿಸಿ ನೋಡಿ. ಗೋವು ತನ್ನ ನಾಲಿಗೆಯಿಂದ ನಿಮ್ಮ ಕೈನಲ್ಲಿದ್ದ ಉಪ್ಪನ್ನು ನೆಕ್ಕುತ್ತಿದ್ದಂತೆಯೇ ನಿಮಗಿರುವ ದರಿದ್ರ ದೂರವಾಗುತ್ತದೆ. ಯಾವುದೇ ಆದರೂ
ಯಾರು ಅತಿಯಾಗಬಾರದು. ಗೋವಿಗೆ ಉಪ್ಪು ತಿನ್ನಿಸಬೇಕೆಂದು ಕೆಜಿಗಟ್ಟಲೆ ತಿನ್ನಿಸಬಾರದು. 4-5 ಚಿಟಿಕೆ ಅಥವಾ 1 ಚಮಚಕ್ಕಿಂತಲೂ ಕಡಿಮೆ ಉಪ್ಪನ್ನು ಮಾತ್ರ ಗೋವಿಗೆ ನೆಕ್ಕಲು ಕೊಡಬೇಕು. ಇದರಿಂದ ಹಣದ ಕಷ್ಟದ ದಾರಿದ್ರ್ಯ ದೋಷಗಳಿಗೆ ಮುಕ್ತಿ ಸಿಗುತ್ತದೆ. ಪತಿ ಪತ್ನಿ ಮಧ್ಯೆ ತುಂಬಾ ಮನಸ್ತಾಪ ಬಂದಿದೆ. 4 ದಿನ ಚೆನ್ನಾಗಿದ್ರೆ ಇನ್ನು 4 ದಿನ ಚೆನ್ನಾಗಿರೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತೆ ಎಂದರೆ ಒಂದು ಕೆಂಪು ಬಟ್ಟೆಗೆ 4 ಮೆಣಸು, 4 ಲವಂಗ, ಸ್ವಲ್ಪ ಕಲ್ಲುಪ್ಪು ಕಟ್ಟಿ ಒಂದು ಗಾಜಿನ ಪಾತ್ರೆಯಲ್ಲಿಟ್ಟು ಪತಿ ಪತ್ನಿ ಮಲಗುವ ಕೋಣೆಯ ಒಂದು ಮೂಲೆಯಲ್ಲಿ ಇಡಬೇಕು. ಇದರಿಂದ ಮುಂಚೆ ಜಗಳವಾಡುತ್ತಿದ್ದ ಪತಿ ಪತ್ನಿ ಅತಿ ಪ್ರೀತಿಯಿಂದ ಮಾತನಾಡಿಕೊಳ್ಳಲು ಶುರು ಮಾಡುತ್ತಾರೆ. ಕಲ್ಲುಪ್ಪಿನ ವಿಶೇಷ ಶಕ್ತಿಯು ಮಲಗುವ ಕೋಣೆಯಲ್ಲಿದ್ದ ನೆಗೆಟಿವ್ ಎನರ್ಜಿ ದೂರ ಮಾಡಿ ಆ ಕೋಣೆಯಲ್ಲಿದ್ದ ವ್ಯಕ್ತಿಗಳ ಮನಸ್ಸಿನ ಕೋಪ ನಿಯಂತ್ರಿಸುತ್ತದೆ. ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದ ಮನಸ್ತಾಪ ಕೂಡ ದೂರವಾಗುತ್ತದೆ. ಒಂದು ತಾಮ್ರದ ಚೊಂಬಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಮಲಗುವ ಕೋಣೆಯಲ್ಲಿಟ್ಟುಕೊಂಡು ನಿದ್ರೆ ಮಾಡಿದರೆ ಕೆಟ್ಟ ಕನಸುಗಳು ಬೀಳುವುದಿಲ್ಲ. ನಿದ್ರೆ ಚೆನ್ನಾಗಿ ಬರುತ್ತದೆ. ಬೆಳಿಗ್ಗೆ ಆ ನೀರನ್ನು ಯಾವುದಾದರೂ ಮರಕ್ಕೆ ಹಾಕಬೇಕು. ಹೀಗೆ ಮಾಡಿದರೆ ಮುಖದಲ್ಲಿ ಬ್ರಹ್ಮ ತೇಜಸ್ಸು ವೃದ್ಧಿಯಾಗುತ್ತದೆ. ಮುಖದಲ್ಲಿ ಸದಾ ಲಕ್ಷ್ಮಿ ಕಳೆ ಕಾಣಿಸುತ್ತದೆ. ಇದರಿಂದ ಆ ದಿನ ನೀವು ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೋದರೆ ಎಲ್ಲರೂ ನಿಮ್ಮ ಮಾತನ್ನು ಕೇಳುತ್ತಾರೆ. ಬರಬೇಕಾದ ದುಡ್ಡು ಕೈ ಸೇರುತ್ತದೆ. ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತದೆ. ಒಟ್ಟಿನಲ್ಲಿ ಒಂದಲ್ಲ ಒಂದು ವಿಷಯಗಳಲ್ಲಿ ಜಯ ನಿಮ್ಮದೇ ಆಗಿರುತ್ತದೆ. ಅಡುಗೆ ಮನೆಗೆ ಸ್ತ್ರೀಯರು ಬೆಳಗ್ಗೆ ಹೋದಾಗ ಮೊದಲು ಅಡುಗೆ ಮಾಡುವ ಒಲೆಗೆ ನಮಸ್ಕಾರ ಮಾಡಿ ಅಡುಗೆ ಆರಂಭಿಸಬೇಕು. ಅಡುಗೆ ಮಾಡುವ ಮುನ್ನ ಉಪ್ಪಿನ ಡಬ್ಬಕ್ಕೆ ನಮಸ್ಕಾರ ಮಾಡಿಕೊಳ್ಳಬೇಕು. ಮಹಾಲಕ್ಷ್ಮಿ ಅಂಶವಾದ ಉಪ್ಪು ಅಡುಗೆಗೆ ರುಚಿಯನ್ನು ಕೊಡುವುದಷ್ಟೇ ಅಲ್ಲದೆ ನಮ್ಮ ಬಾಳಿಗೆ ಒಂದು ಅರ್ಥವನ್ನು ನೀಡುತ್ತದೆ. ದೇಹಕ್ಕೆ ಆರೋಗ್ಯವನ್ನು ಕೂಡ ಕೊಡುತ್ತದೆ. ಉಪ್ಪನ್ನು ಗೌರವಿಸುವ ಮನೆಯಲ್ಲಿ ಸದಾ ಅಷ್ಟಲಕ್ಷ್ಮಿಯರು ನೆಲೆಸಿರುತ್ತಾರೆ. ನಾಳೆಯಿಂದಲೇ ರಂಗೋಲಿ ಪುಡಿಗೆ ಸ್ವಲ್ಪ ಉಪ್ಪು ಬೆರೆಸಿ ಮನೆ ಮುಂದೆ ರಂಗೋಲಿ ಬರೆಯಿರಿ. ಜೊತೆಗೆ ಮೇಲೆ ತಿಳಿಸಿದ ಪರಿಹಾರಗಳನ್ನು ಉಪ್ಪಿನಿಂದ ಮಾಡಿ ಮನೆಯಲ್ಲಾಗುವ ಹಣದ ಚಮತ್ಕಾರವನ್ನು ನೋಡಿ. ಉಪ್ಪಿನ ಈ ವಿಶೇಷ ಪರಿಹಾರಗಳು ಇಷ್ಟವಾದರೆ ಅಮ್ಮ ಮಹಾಲಕ್ಷ್ಮಿ ಎಂದು ಬರೆದು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.